ಫ್ರೆಂಡ್ಸ್, ಪವಿತ್ರ ಬಂಧನ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವಾಗ ಆಲ್ರೆಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ರೆಡಿ ನಾನು ಹಾಕುವಂಥ ವಿಡಿಯೋಗಳನ್ನ ಪ್ರತಿಯೊಬ್ಬರು ನೋಡ್ತಾ ಇರುವಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇವತ್ತಿನ ಪವಿತ್ರ ಬಂಧನ ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಇಲ್ಲಿ ಶುರುವಿನಲ್ಲಿ ಭೈರ ಬಂದು ಮನೆಯಲ್ಲಿದ್ದಂಥ ಪಾತ್ರೆನ ಎಲ್ಲನೂ ಕೂಡ ಹೊಡೆದಾಕ್ತಾ ಇರ್ತಾನೆ. ಎಲ್ಲಿ ಎಷ್ಟೇ ಏನು ಹೇಳಿದರೂ ಕೂಡ, ಇಲ್ಲಿ ಎಷ್ಟೇ ಗೋಳಾಡಿದರೂ ಕೂಡ ಇಲ್ಲಿ ತಾತ ಬಿಡ್ತಾ ಇರಲ್ಲ. ಸುಮಂತ ಅಂತ ಎಷ್ಟೇ ಗೋಳಾಡಿದ್ರು ಕೂಡ ತಾತ ಇಲ್ಲಿ ಅಳ್ತಾ ಇರ್ತಾರೆ. ಆದರೂ ಕೂಡ ಇಲ್ಲಿ ಭೈರ ಬಿಡೋಕ್ಕೆ ಇಲ್ಲಿ ತಯಾರೇ ಇರಲ್ಲ. ಇನ್ನೊಂದು ಕಡೆ ಇಲ್ಲಿ ಆಮೇಲೆ ಭೈರ, ನಿಮ್ಮ ಅಪ್ಪಂಗೆ ಹೇಳು, ಜಮೀನು ಪತ್ರ ನನ್ನ ಕೈ ಸೇರಬೇಕು, ಇಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನು ಉಳಿಸಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸುಮಂತ್ಗೆ ಭೈರ ಇಲ್ಲಿ ವಾರ್ನಿಂಗ್ನ ಮಾಡ್ತಿರ್ತಾನೆ. ಮತ್ತೊಂದು ಕಡೆ ಇಲ್ಲಿ ಸರಿ ಆಯಿತು, ಇನ್ನೊಂದು ಗಂಟೆ ನಾನು ಬಿಟ್ಟು ಬರ್ತೀನಿ, ಅಷ್ಟರೊಳಗಡೆ ಏನಾದರೂ ನಿಮ್ಮ ಅಪ್ಪ ನನಗೆ ಜಮೀನಿನ ಪತ್ರ ನನ್ನ ಕೈಗೆ ಕೊಡಲಿಲ್ಲ ಅಂತ ಅಂದರೆ ನಿಜ ನಿಮ್ಮ ಕಥೆಯೆಲ್ಲ ಚೇಂಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭೈರ ಕೂಡ ಅಲ್ಲಿಂದ ಹೊರಟುಬಿಡ್ತಾನೆ. ಆಗ ತಾತನು ಅವರೆಲ್ಲ ಹೋರಾಟ ಮಾಡಿ ಸುಮಾರು ಹೊತ್ತು ಅಲ್ಲಿಂದ ಹೊರಟುಬಿಡ್ತಾರೆ. ಆಗ ತಾತನು ತುಂಬಾ ಮನಸ್ಸಿಗೆ ನೋವು ಮಾಡಿಕೊಂಡು, ಸುಮಂತ ಏನೋ ಇದು, ನಿನ್ನ ಆರೋಗ್ಯ ಮೊದಲೇ ಸರಿ ಇಲ್ಲ, ಅಂಥದ್ರಲ್ಲಿ ಈ ರೀತಿ ಎಲ್ಲ ಮಾಡೋಗ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾರೆ. ಆಮೇಲೆ ಪವಿತ್ರ ರೂಮ್ನಲ್ಲಿ ಕೀನ ಹಿಡ್ಕೊಂಡು ಆಗಿದ್ದಂಥ ಘಟನೆಗಳನ್ನ ಎಲ್ಲನೂ ನೆನಪು ಮಾಡ್ಕೊತಾ ಇರ್ತಾಳೆ. ಆವಾಗ ಅಲ್ಲಿಗೆ ಬಂದಂತಹ ದೇವು ಹೇಳ್ತಾ ಇರ್ತಾನೆ, ಏನು ನಮ್ಮ ಯಜಮಾನಿ ಅಮ್ಮಂಗೆ ಮನೆ ಕೀನ ಕೆಳಗೆ ಇಳಿಸೋಕೇನೆ ಮನಸ್ಸು ಬರ್ತಾ ಇಲ್ಲ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತಾನೆ. ಆಗ ತಕ್ಷಣವೇ ಪವಿತ್ರ ಕೀ ಇಸ್ಕೊಂಡು ಹಾಗೆಲ್ಲ ಹೇಳಬೇಡಿ, ನನಗೆ ಒಂಥರ ಆಗುತ್ತೆ ಅಂತ ಹೇಳ್ತಾಳೆ. ಆಗ ದೇವು, ನಾನು ಸುಮ್ಮನೆ ತಮಾಷೆ ಮಾಡಿದೆ ಕಣ್ರಿ ಅಂತ ಹೇಳ್ಬಿಟ್ಟು ದೇವು ಹೇಳ್ತಾರೆ. ಈ ಜವಾಬ್ದಾರಿ ನೆನೆಸ್ಕೊಂಡು ಇಷ್ಟೊಂದು ಬೇಜಾರು ಮಾಡ್ಕೋಬೇಕಾ ಅಂತ ಇಲ್ಲಿ ದೇವು ಹೇಳ್ತಾರೆ. ಆಗ ನಾನು ಆ ದೇವ್ರ ಹತ್ರ ಬೇಡ್ಕೊಡ್ತಾ ಇದ್ದೆ, ನನ್ನ ಪ್ರಾರ್ಥನೆ ಆ ದೇವ್ರಿಗೆ ಕೇಳಿಸಿದೆ, ನಮ್ಮ ಅಮ್ಮನ ಥರನೇ ಒಬ್ಬರು ಜವಾಬ್ದಾರಿನ ನಿಭಾಯಿಸ್ಕೊಂಡು ಮನೇನ ಸರಿದೂಗಿಸ್ಕೊಂಡು ಹೋಗೋರು ಬರಬೇಕಿತ್ತು ಅಂತ ಹೇಳ್ಬಿಟ್ಟು ಬೇಡ್ಕೊತಾ ಇದ್ದೆ, ನನ್ನ ಪ್ರಾರ್ಥನೆ ಆ ದೇವ್ರಿಗೆ ಕೇಳಿಸಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ಆವಾಗ ಇನ್ನೊಂದು ಕಡೆ ಇಲ್ಲಿ ಪವಿತ್ರ ಕೂಡ ಇಲ್ಲಿ ಕೂಡ ಮಾಡ್ಕೋತಾ ಇರ್ತಾಳೆ. ಈ ಕೀ ಮಾತ್ರ ಅಲ್ಲ, ಮನೆ ಜವಾಬ್ದಾರಿನೂ ಕೂಡ ನೀವು ನಿಭಾಯಿಸ್ಕೊಂಡು ಹೋಗ್ತೀರಾ ಅಂತ ಹೇಳ್ಬಿಟ್ಟು ನಂಬಿಕೆ ನನಗೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ ಕೂಡ ಹೇಳ್ತಾ ಇರ್ತಾರೆ. ಒಂದು ಕಡೆ ಇಲ್ಲಿ ಪವಿತ್ರ, ನೀವು ಇಟ್ಟಿರೋ ನಂಬಿಕೆನ ನನ್ನ ಕೈಲಿ ಉಳಿಸ್ಕೊಳಕ್ಕಾಗಲ್ಲ ಅಂತ ನಾನು ಯಾವ ರೀತಿ ಹೇಳಿ ನಿಮಗೆ ಅಂತ ಹೇಳ್ಬಿಟ್ಟು ಒಂದು ಕಡೆ ದುಃಖನೂ ಪಡ್ತಾ ಇರ್ತಾಳೆ. ಅಷ್ಟರಲ್ಲಿ ಯಜಮಾನಿ ಅಮ್ಮ ಮಲ್ಕೊಳ್ಳಿ ಅಂದಾಗ ಪವಿತ್ರ ಅಲ್ಲಿಂದ ತುಂಬಾ ಬೇಜಾರು ಮಾಡಿಕೊಂಡು ರೂಮಿಂದ ಹೊರಟ್ಬಿಡ್ತಾಳೆ. ಇನ್ನೊಂದು ಕಡೆ ತಾತನೂ ಕೂಡ ಹಾಗೇನೆ, ಸುಮಂತು ಹಾಗೇನೆ, ಎದ್ದೇಳು ಸುಮಂತು ಎದ್ದೇಳು, ಈ ರೀತಿಯೆಲ್ಲ ಯಾಕೆ ಈ ಥರ ಮಾಡೋದ್ರು, ಈಗಲೇ ರಂಗನೂ ಮನೇಲಿಲ್ಲ, ಏನು ಮಾಡೋದು ಸುಮಂತ ಅಂತ ಅಳ್ತಾ ಇರ್ತಾರೆ. ರಂಗ ಅಂತ ಕಿರ್ಚಿದ್ರು ಕೂಡ ಯಾರೂ ಮಾತಾಡಲ್ಲ. ಅಷ್ಟರಲ್ಲಿ ಅದೇ ಟೈಮ್ಗೆ ರಂಗನು ಕೂಡ ಮನೆಗೆ ಬರ್ತಾನೆ. ನೋಡು ಯಾವ ರೀತಿ ಎಲ್ಲ ಅವಾಂತರ ಮಾಡೋಗಿದ್ದಾರೆ, ಮನೆಗೆ ಆಸ್ತಿ ಪತ್ರ ಬೇಕು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡೋಗಿದ್ದಾರೆ ಅಂತ ಹೇಳಿದ ತಕ್ಷಣವೇ ರಂಗನ ತುಂಬಾ ಕೋಪ ಮಾಡ್ಕೋತಾನೆ. ರಂಗ ಒಂದು ಕ್ಷಣ ಮನೆಯಲ್ಲಿ ಬಿದ್ದಿದ್ದಂಥ ಪಾತ್ರೆ ಪಗಡಿಗಳನ್ನೆಲ್ಲನೂ ನೋಡಿ ತುಂಬಾ ಕೋಪ ಮಾಡಿಕೊಂಡು ಆಮೇಲೆ ಸುಮಂತನ ಕಡೆ ನೋಡ್ತಾನೆ. ಆವಾಗ ಏನಾಯ್ತಪ್ಪ ಸುಮಂತ ಅಂದಾಗ ಅಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ಸುಮಂತನು ಕೂಡ ರಂಗನ ಹಿಡ್ಕೊಂಡು ಅಳಕ್ಕೆ ಶುರು ಮಾಡ್ತಾನೆ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ ಭೈರ ಅಂತ ಹೇಳ್ಬಿಟ್ಟು ಇಲ್ಲಿ ರಂಗ ತುಂಬಾ ಕೋಪ ಮಾಡಿಕೊಂಡು ಒಳಗಡೆ ಹೋಗಿ ಮಚ್ಚನ್ನು ತಗೊಂಡು ಬಂದುಬಿಡ್ತಾನೆ. ಅದು ನೋಡಿದಂಥ ತಾತನೂ ಕೂಡ ಆ ಥರ ಎಲ್ಲ ಮಾಡಬೇಡ ಕಣೋ, ನನ್ನ ಮಾತನ್ನ ಕೇಳು, ಸ್ವಲ್ಪ ಸಮಾಧಾನ ಮಾಡ್ಕೋ, ತಾಳ್ಮೆಯಿಂದ ಎಲ್ಲನೂ ನೋಡೋಣ ಅಂತ ಅಂದಾಗ, ಈ ರೀತಿ ಮಾಡೋಗಿದ್ದಾನೆ ಅವನ ಹತ್ರ ಏನು ತಾಳ್ಮೆಯಿಂದ ನಾವು ಮಾತಾಡೋಂಥದ್ದು ಏನೂ ಇಲ್ಲಪ್ಪ, ನೀನು ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಇಲ್ಲಿ ರಂಗನೂ ಕೂಡ ತುಂಬಾ ಕೋಪ ಮಾಡ್ಕೊತಾ ಇರ್ತಾನೆ. ಇನ್ನೊಂದು ಕಡೆ ಹುಷಾರಿಲ್ದಿರೋ ಸುಮಂತನು ಕೂಡ ಅಪ್ಪ ನನ್ನ ಮಾತನ್ನ ಕೇಳಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾನೆ. ಅದೇ ಟೈಮಿಗೆ ಮಚ್ಚನ್ನು ಹಿಡ್ಕೊಂಡು, ಇವತ್ತು ಮಾತ್ರ ನಿನ್ನನ್ನು ಯಾರ ಕೈಯಿಂದನೂ ತಪ್ಸೋಕ್ಕಾಗಲ್ಲ ಕಣೋ ಅಂತ ಹೇಳ್ಬಿಟ್ಟು ಇಲ್ಲಿ ರಂಗ ಕೂಡ ಹೊರಟ್ಬಿಡ್ತಾನೆ. ಅಷ್ಟೇ ಅದೇ ಟೈಮಿಗೆ ಬಾಗಿಲಿಂದ ರಂಗ ಎದುರುಗಡೆಯಿಂದನೇ ಅಲ್ಲಿಂದ ಭೈರ ಬಂದೇ ಬಿಡ್ತಾನೆ. ಆವಾಗ ಏನಕ್ಕೋ ಈ ಥರ ಎಲ್ಲ ಮಾಡಿದ್ಯಾ, ನಿನ್ನನ್ನು ಮಾತ್ರ ಇವತ್ತು ಸುಮ್ಮನೆ ಬಿಡೋಲ್ಲ ಕಣೋ ಅಂದಿದ ತಕ್ಷಣವೇ ಅಲ್ಲಿಂದ ಭೈರನು ಕೂಡ ರಂಗನ ಕಾಲಿಗೆ ಬಿದ್ದುಬಿಡ್ತಾನೆ. ಅಣ್ಣ ನಂದೇ ತಪ್ಪು, ನಾನು ಮಾಡಿದ್ದೆಲ್ಲ ತಪ್ಪಾಯಿತು ಅಂದಿದ ತಕ್ಷಣ ಮನೆಯವರೆಲ್ಲರೂ ಕೂಡ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಹೌದು, ನಾನು ಮಾಡಿದ್ದೆಲ್ಲ ತಪ್ಪಾಯಿತು, ನಾನು ಏನು ತಪ್ಪು ಮಾಡಿದ್ದೀನಿ ಅದನ್ನು ನಾನೇ ಸರಿ ಮಾಡ್ತೀನಿ ಅಂದ್ಬಿಟ್ಟು ಹೋಗ್ರೋ, ಮನೆ ಪಾತ್ರೆಗಳು ಪಗಡಿ ಎಲ್ಲನೂ ಕೂಡ ಸರಿಯಾಗಿ ಎತ್ತಿಡಿ, ನೀಟಾಗಿ ಕ್ಲೀನ್ ಮಾಡಿ, ಕಸ ಎಲ್ಲನೂ ಗುಡಿಸ್ಬಿಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಭೈರನು ಕೂಡ ಹೇಳ್ತಾ ಇರ್ತಾನೆ. ನನ್ನನ್ನು ಕ್ಷಮಿಸ್ಬಿಡಿ ಅಣ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ರಂಗನ ಕಾಲಿಗೆ ಇಲ್ಲಿ ಭೈರ ಬೀಳ್ತಾ ಇರ್ತಾನೆ. ಅಷ್ಟರಲ್ಲೇ ಒಂದು ಫೋನ್ ಬರುತ್ತೆ. ಆವಾಗ ಫೋನಲ್ಲಿ ಮಾತಾಡ್ತಾ ಇರ್ತಾನೆ ಭೈರ. ಆವಾಗ ಫೋನನ್ನು ಕೊಡ್ತಾನೆ ರಂಗಗೆ. ಆವಾಗ ಯಾರು ಅಂತ ಅಂದಾಗ ಇಲ್ಲಿ ಹೇಳಿ ಮೇಡಮ್ ಅಂತ ಹೇಳ್ಬಿಟ್ಟು ಇಲ್ಲಿ ರಂಗ ಮಾತಾಡ್ತಾ ಇರ್ತಾನೆ. ಆವಾಗ ರಂಗ ಇಲ್ಲಿ ಫೋನಲ್ಲಿ ಮಾತಾಡ್ತಾ ಇರುವಾಗ, ನೋಡಿ ನನ್ನನ್ನು ಮೇಡಮ್ ಅಂತ ಹೇಳಬೇಡಿ, ನಾನು ನಿಮ್ಮ ಮನೆಯ ಬೀಗರು, ನೀವು ನಮಗೆ ಬೀಗರಾಗಬೇಕು, ನೀವು ಯಾಕೆ ನನ್ನ ಮೇಡಮ್ ಅಂತ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಮಾತಾಡ್ತಾ ಇರ್ತಾರೆ. ಆವಾಗ ಇಲ್ಲಿ ಒಂದು ಕ್ಷಣ ಅವರಿಗೆ ರಂಗಂಗೆ ಶಾಕ್ ಕೂಡ ಆಗುತ್ತೆ. ಆವಾಗ ಇಲ್ಲಿ ಯಾರು ಅಂತ ಗಮನಿಸಿದಾಗ ಅಲ್ಲಿ ಕಡೆಯಿಂದ ಫೋನಲ್ಲಿ ರಾಧಿಕಾ ಮಾತಾಡ್ತಾ ಇರ್ತಾಳೆ. ಆಮೇಲೆ ತುಂಬಾ ಶಾಕ್ ಆಗಿ ಹಾಗೇನೆ ರಂಗ
ರಂಗ ನೋಡ್ತಾ ನಿಂತಿರ್ತಾಳೆ. ಇನ್ನೊಂದು ಕಡೆ ಪವಿತ್ರ ಒಬ್ಬಳೇ ಕುಳಿತುಕೊಂಡು ಅವಾಗ ತುಂಬಾ ಅಳ್ತಾ ಇರ್ತಾಳೆ. ಅಲ್ಲಿಗೆ ಬಂದಂಥ ದೇವ್ ಬರ್ತಾನೆ. ಗುಡ್ ಈವ್ನಿಂಗ್ ಯಜಮಾನಿ ಅಮ್ಮ ಅಂತ ಅಂತಾನೆ. ಆವಾಗ ಪವಿತ್ರ ನಡೆದಂಥ ಘಟನೆನ ನೆನಪು ಮಾಡಿಕೊಂಡು ತುಂಬಾ ಮನಸ್ಸಿಗೆ ನೋವು ಮಾಡಿಕೊಂಡು ಅಳ್ತಾ ಇರ್ತಾಳೆ. ಆವಾಗ ನೋಡಿ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ, ನೀವು ಈ ಥರ ಎಲ್ಲ ಯಜಮಾನಿ ಅಮ್ಮ ಅಂತ ನನ್ನ ಕರೆದರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ದೇವ್ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಪವಿತ್ರ. ಅವಾಗ ಯಾಕೆ ಈ ರೀತಿ ಆಡ್ತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಬೇಜಾರು ಮಾಡ್ಕೊಂಡು ಕೂತ್ಕೋತಾರೆ. ಆ ಮನೆ ಜವಾಬ್ದಾರಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ದೇವಿ ಅನ್ಕೋತಾ ಇರ್ತಾಳೆ. ಅಷ್ಟರಲ್ಲಿ ದೇವನು ಕೂಡ ಅವಳನ್ನು ನಗ್ಸೋಕ್ಕೆ ತುಂಬಾ ಪ್ರಯತ್ನ ಪಟ್ಟರು ಕೂಡ ಪವಿತ್ರ ತುಂಬಾ ಬೇಜಾರು ಮಾಡಿಕೊಂಡು ಕೂತಿರ್ತಾಳೆ. ಯಜಮಾನಿ ಅಮ್ಮ ನಾನು ಮಾತಾಡ್ತಿದ್ರು ನೀವು ಮಾತಾಡ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ದೇವು ಅವಳು ನಗೋಕ್ಕೆ ಪ್ರಯತ್ನನೇ ಪಡೋಲ್ಲ. ಇನ್ನೊಂದು ಕಡೆ ನನ್ನ ಯಜಮಾನಿ ಅಮ್ಮ ಅಂತ ಕರಿಬೇಡಿ, ನನಗೆ ಭಯ ಆಗುತ್ತೆ ಆ ಪದ ಕೇಳಿದ್ರೇ ಅಂತ ಹೇಳ್ಬಿಟ್ಟು ಪವಿತ್ರನೂ ಕೂಡ ಬೇಜಾರು ಮಾಡ್ಕೋತಾಳೆ. ಇದನ್ನೆಲ್ಲ ಮಾತನ್ನು ಕೇಳಿಸ್ಕೊಂಡಂಥ ದೇವನು ಹಾಗೂ ಪವಿತ್ರ ಇಬ್ಬರು ಕೂಡ ಏನಾಗಿದೆ ಇವ್ರಿಗೆ ಈ ರೀತಿ ಎಲ್ಲ ಮಾತಾಡೋಕ್ಕೆ ಏನಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಬೇಜಾರಾಗಿ ಕೂತ್ಕೊಬಿಡ್ತಾರೆ. ಇನ್ನೊಂದು ಕಡೆ ರಂಗ ಫೋನಲ್ಲಿ ಮಾತಾಡ್ತಿರ್ತಾನೆ. ಬೀಗ್ರೆ ನೀವು ಅಂತಾನೆ ಗೊತ್ತಾಗಲಿಲ್ಲ ಅಂದಾಗ ಅವಳು ಹೌದು ಕುಸ್ತಿ ಪೈಟಿಯಲ್ಲಿ ಆ ಬೈರ ಜಮೀನು ಪತ್ರನ ಕಿತ್ಕೊಂಡಿದ್ದ ಅನ್ನೋದು ನನಗೆ ವಿಷಯ ಬಂದಿತ್ತು. ಆದರೆ ನಾನು ಅದನ್ನು ಮರ್ತಿರಲಿಲ್ಲ. ಅವನು ನಂಬಿಕೆಗೆ ಅರ್ಹನಲ್ಲ. ಅವನು ಇನ್ನೊಂದು ನನಗೆ ಏನು ಅಂತ ನನಗೆ ಇನ್ನೊಂದು ಮುಖ ಏನು ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಿಮ್ಮ ಊರಲ್ಲೇ ಅವನ ಮೇಲೆ ಒಂದು ಕಣ್ಣು ಇಡಿಸಿದ್ದೆ. ಅದರಲ್ಲೂ ಅವನು ನಿಮ್ಮ ಮನೆ ಬಾಗಿಲಿಗೆ ಬಂದ ಮೇಲೆ ನಾನಂತೂ ಸುಮ್ಮನೆ ಕೂತ್ಕೊಳ್ಳೋ ಮಾತೇ ಇರಲಿಲ್ಲ. ಎಷ್ಟು ಕೇಳಿ ನೀವು ನಮ್ಮ ಬೀಗರು, ನಾನು ನಿಮ್ಮ ಮನೆಗೆ ಬಂದು ಆ ಥರ ಎಲ್ಲ ಮಾಡಿದರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡೋಳಲ್ಲ. ನನಗೆ ಯಾರು ಅಂತ ಹೇಳ್ಬಿಟ್ಟು ಆ ರಾಧಿಕಾನ ಅಂತ ಯಾರು ಅಂತ ಅವನಿಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ರಾಧಿಕಾ ಫೋನಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಆವಾಗ ಇಲ್ಲಿ ರಂಗನೂ ಕೂಡ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾನೆ. ಏನಾರ ಆಗಲಿ ನಾವು ಅಂದ್ಕೊಂಡಿದ್ದು ಎಲ್ಲನೂ ಕೂಡ ಈ ಥರ ಎಲ್ಲ ನಡಿಬಾರ್ದಿತ್ತು, ಆದರೆ ನಡೆದೋಗಿದೆ. ಆದರೆ ಮತ್ತೆ ಇದು ಯಾವುದೇ ರೀತಿ ಅವನಿಂದ ನಿಮಗೆ ತೊಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ರಾಧಿಕಾ ಹೇಳ್ತಿರ್ತಾಳೆ. ಆವಾಗ ಸರಿ ಆಯಿತು, ನಿಮ್ಮ ಉಪಕಾರ ನಾವು ಯಾವತ್ತೂ ಮರೆಯಲ್ಲ ಅಂತ ಹೇಳ್ಬಿಟ್ಟು ರಂಗ ಅಲ್ಲಿಂದ ಫೋನಿಂದ ಮಾತಾಡಿ ಹೇಳ್ತಾನೆ. ಆವಾಗ ಇಲ್ಲಿ ರಾಧಿಕಾ ಕೂಡ ಹೇಳ್ತಾಳೆ ಆಯಿತು, ಆದರೆ ಈ ನಂದೊಂದು ಷರತ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆವಾಗ ರಂಗ ಏನು ಹೇಳಿ ಬೀಗ್ರೆ ಅಂತ ಅಂದಾಗ ಹೌದು ಏನು ಷರತ್ತು ಅಂತ ಅಂದರೆ ಇವತ್ತು ಆದಂಥ ಘಟನೆ ಯಾವುದು ಕೂಡ ಪವಿತ್ರ ನನ್ನ ಸೊಸೆಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ಅವಳು ತುಂಬಾ ಮನಸ್ಸಿಗೆ ನೋವು ಮಾಡ್ಕೋತಾಳೆ. ಆವಾಗ ಅವಳು ಒಳೊಳಗೇನೆ ಅವಳು ದುಃಖನ ತಗೊಂಡು ಒಳಕ್ಕೆ ಶುರು ಮಾಡ್ತಾಳೆ. ಆವಾಗ ಅವಳು ಒಳೋದನ್ನು ನನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವಿಷಯ ಅವಳಿಗೆ ಯಾವುದೇ ಕಾರಣಕ್ಕೂ ಕೂಡ ಗೊತ್ತಾಗಬಾರ್ದು ಅಂತ ಅಂದಾಗ ಸರಿ ಆಯಿತು ಅಮ್ಮವ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ರಂಗ ಹೇಳ್ತಾನೆ. ಇನ್ನೊಂದು ಕಡೆ ಅತ್ತೆ ಅಳ್ತಾ ಕೂತಿರ್ತಾಳೆ. ಆವಾಗ ದೇವ್ ಅಲ್ಲಿಗೆ ಹೋಗ್ತಾನೆ. ಏನು ಕಳ್ತಿದ್ದೀರಾ ಅಂತ ಅಂದಾಗ ನನ್ನ ಮಗನ ಕೈ ಬಿಡಬೇಡ ದೇವ್, ಯಾವತ್ತಿದ್ರೂ ಅವನನ್ನು ನಿನ್ನ ಜೊತೆಲೇ ಇಟ್ಕೋ ಅಂತ ಹೇಳ್ಬಿಟ್ಟು ಇಲ್ಲಿ ಅತ್ತೆನೂ ಕೂಡ ಡ್ರಾಮಾ ಮಾಡಿಕೊಂಡು ದೇವ್ನ ಹತ್ರ ಅಳ್ತಾ ಇರ್ತಾಳೆ. ಆವಾಗ ಯಾವುದೇ ಕಾರಣಕ್ಕೂ ನನ್ನ ಆ ಥರ ಮಾಡೋದಿಲ್ಲ, ನೀವು ಸಮಾಧಾನ ಮಾಡ್ಕೊಳ್ಳಿ, ನೀವು ಸಮಾಧಾನ ಮಾಡಿಕೊಂಡು ನೀವು ಹೇಗಿರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ದೇವು ಸಮಾಧಾನ ಮಾಡ್ತಿರ್ತಾರೆ. ಇನ್ನೊಂದು ಕಡೆ ಇಲ್ಲಿ ನಡೆದಂಥ ಘಟನೆಯನ್ನು ಎಲ್ಲ ನೆನೆಸ್ಕೊಂಡು ಇಲ್ಲಿ ರಂಗ ಅವರು ಎಲ್ಲ ಮನೆಯವರೆಲ್ಲ ಕೂತಿರ್ತಾರೆ. ಏನೇ ಆಗಲಿ ಅದು ಎಷ್ಟು ದೊಡ್ಡ ಮನಸ್ಸಲ್ವಾ, ಎಷ್ಟು ದೊಡ್ಡ ಗುಣ ಅಲ್ವಾ, ದುಡ್ಡಿದೆ ಅನ್ನೋದು ಒಂದೇ ಅಲ್ಲ, ಆದರೆ ಅವರು ಇವತ್ತು ದೊಡ್ಡ ಗುಣದಲ್ಲೂ ಕೂಡ ದೊಡ್ಡವರು ಅಂತ ಹೇಳ್ಬಿಟ್ಟು ಇವತ್ತು ಸಾಬೀತುಪಡಿಸ್ಬಿಟ್ರು. ಅದರಲ್ಲೂ ಕೂಡ ಪವಿತ್ರಿಗೆ ಗೊತ್ತಾದರೆ ಎಲ್ಲಿ ಮನಸ್ಸಿಗೆ ನೋವು ಮಾಡ್ಕೋತಾಳೆ ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳ್ಬೇಡಿ ಅಂದ್ರಲ್ಲ, ಅದರಲ್ಲೇ ಗೊತ್ತಾಯ್ತು ದೊಡ್ಡ ಗುಣ ಎಷ್ಟು ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಮಾತಾಡ್ತಾನೆ ಕೂತಿರ್ತಾರೆ. ಇನ್ನೊಂದು ಕಡೆ ತಾತನೂ ಕೂಡ ಹೌದು ಅವರು ಏನು ದುಡ್ಡಲ್ಲಿ ಮಾತ್ರ ದೊಡ್ಡವರಲ್ಲ, ಗುಣದಲ್ಲೂ ದೊಡ್ಡವರು ಅನ್ನೋದು ಅವರ ಸಾಬೀತಾಗೋಯ್ತು ಅಂದಾಗ ಇಲ್ಲಿ ಇನ್ನೊಂದು ಕಡೆ ಇಲ್ಲಿ ಸುಮಂತು ಕೂಡ ನಾನು ಅಕ್ಕ ಬಾವರ ಮನೆಗೆ ಹೋದಾಗ ಎಲ್ಲರೂ ಕೂಡ ಅವ್ರ ಮುಖ ರಿಯಾಕ್ಷನ್ ನೋಡಿ ಅವ್ರು ತುಂಬ ಕೆಟ್ಟವರು ಅಂತ ಅನ್ಕೋತಾ ಇದ್ದೆ, ಆದರೆ ಅವರು ಮನಸ್ಸಲ್ಲಿ ಇಂಥ ಒಂದು ಒಳ್ಳೆ ಗುಣ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು ಅಂತ ಹೇಳ್ಬಿಟ್ಟು ಸುಮಂತು ಕೂಡ ಇಲ್ಲಿ ತುಂಬಾ ಖುಷಿ ಪಡ್ತಾ ಇರ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನಿಮಗೆ ನೆಕ್ಸ್ಟ್ ಎಪಿಸೋಡೊಂದಿಗೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೊಂದಿಗೆ ನಾನು ಮತ್ತೆ ನೆಕ್ಸ್ಟ್ ಎಪಿಸೋಡೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬೈ ಬೈ ಫ್ರೆಂಡ್ಸ್.